ಮನೆಯಲ್ಲಿ ಯಾವ ಮಹಿಳೆಗೆ ಋತುಬಂಧ ಟೈಮ್ ಬಂದಿದೆ, ಅದು ಹೇಗೆ ಬಂದಿದೆ ಅಂತ. ಸೊ ಇದು 2 ಕ್ವೆಶ್ಚನ್ಸ್ ಇಂಪಾರ್ಟೆಂಟ್. ಯಾತಕ್ಕೆ ಅಂದರೆ ರಿಸ್ಕ್, ಇವ್ರು ಹೇಳಿದ ಪ್ರಕಾರ ರಿಸ್ಕ್ ಆಫ್ ಹಾರ್ಟ್ ಡಿಸೀಸು, ಮೆಂಟಲ್ ಇಂಪೇರ್ಮೆಂಟು, ಬೋನ್ ಡಿಸೀಸು ಎಲ್ಲನೂ ಇಟ್ ಈಸ್ ಕಾಸ್ಡ್ ಬೈ ಡಿಫ್ರೆಂಟ್ ರೀಸನ್ಸ್. ಇವಾಗ ನ್ಯಾಚುರಲ್ ಆಗಿ ಮೆನೋಪಾಸ್ ಬಂದರೆ ತುಂಬ ಗ್ರ್ಯಾಜುವಲ್ ಆಗಿರುತ್ತೆ, ಅದಕ್ಕೆ ಕ್ವೆಶ್ಚನ್ಸ್ ಒಂದಿಷ್ಟಿರುತ್ತೆ, ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಒಂದಿಷ್ಟಿರುತ್ತೆ. ಅವ್ರಿಗೆ ಒಂದಿಷ್ಟು ಟೆಸ್ಟ್ಗಳು ಮಾಡಿಬಿಟ್ಟು ಔಷಧಿ ಕೊಟ್ಟರೆ ಸಾಕು. ಬಟ್ ಸಪೋಸ್ ಸರ್ಜಿಕಲ್ ಮೆನೋಪಾಸ್ ಅಂತ ಅಂದ್ಕೊಳ್ಳಿ, ಯಾರಿಗೋ ಯೂಟ್ರಸ್ ತೆಗೆದ್ಬಿಟ್ಟಿದ್ದಾರೆ, ಅಂಡಾಶಯಗಳು ತೆಗೆದ್ಬಿಟ್ಟಿದ್ದಾರೆ 35 ವರ್ಷಕ್ಕೆ, ಅವಳಿಗೆ ನಾವು ಜಾಸ್ತಿ ಅಟೆನ್ಷನ್ ಕೊಡಬೇಕಾಗತ್ತೆ. ಸೊ ಅವಳಿಗೆ ಆ ಕ್ವೆಶ್ಚನ್ ಕೇಳಿದ ತಕ್ಷಣ, ಅದು ಗೊತ್ತಾಗಿದ ತಕ್ಷಣ ಇಟ್ ಬಿಕಮ್ಸ್ ಲೈಕ್ ಹೈ ಅಲರ್ಟ್ ಫಾರ್ ಅಸ್. ನಾವು ಇಮಿಡಿಯೇಟ್ಲಿ ವಿ ವಿಲ್ ಟೇಕ್ ಹರ್ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ಈಕೆಗೆ ಎಲ್ಲ ರಿಸ್ಕ್ಗಳು ಹ್ಯಾಸ್ ಡಬಲ್ ಟ್ರಿಪಲ್ಡ್ ಅಂತ. ಸೊ ಹಾರ್ಟ್ ಅಟ್ಯಾಕ್ ರಿಸ್ಕು ಜಾಸ್ತಿ, ಕೊರ್ನರಿ ಆರ್ಟ್ರಿ ಇಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ ಇರುತ್ತೆ, ಆಸ್ಟಿಯೋಪೊರೋಸಿಸ್ ಜಾಸ್ತಿ ಇರುತ್ತೆ, ಬ್ರೈನ್ ಹೆಲ್ತ್, ಬೋನ್ ಹೆಲ್ತ್, ಎವ್ರಿಥಿಂಗ್, ಡಯಾಬಿಟೀಸ್, ಮೆಟಬಾಲಿಕ್ ಡಿಸಾರ್ಡರ್ಸ್. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ how we identify the menopausal woman. Natural menopause, surgical menopause, ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ರಿಸ್ಕ್ ಫ್ಯಾಕ್ಟರ್ ಪ್ರಕಾರ we can do the secondary, tertiary, or like our minister said, suppose risk factors are not much, natural menopause ಇದ್ರೆ lifestyle is 80% answer for almost most of the women who are going. ಋತುಬಂಧ ಟೈಮ್ನಲ್ಲಿ 80% ವಿಮೆನಿಗೆ ಬೇಕಾಗಿರೋದು ಒಂಥರ ಅವೇರ್ನೆಸ್ಸು. ಸೊ ಇದ್ರ ಬಗ್ಗೆ ಮಾಹಿತಿ ನೀಡಿದರೆ ಅವ್ರಿಗೆ ಹೆಲ್ತು ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಒಂದಿಷ್ಟು ಜನರಿಗೆ ಬೇರೆ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಮೆನೋಪಾಸ್ ಹಾರ್ಮೋನ್ ಥೆರಪಿ ಎಲ್ಲನೂ, ಬಟ್ ದಟ್ ಈಸ್ ಅ ಸ್ಮಾಲ್ ನಂಬರ್. ಆ್ಯಂಡ್ ಇನ್ನು ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಬಂದಿರ್ಬೋದು. ಬಟ್ ದ ಮೆಜಾರಿಟಿ ವೇರ್ ವಿ ಆರ್ ಇನ್ವಾಲ್ವ್ಡ್ ಇಸ್ ಇನ್ ಸ್ಕ್ರೀನಿಂಗ್ ದ ನಾರ್ಮಲ್ ಮೆನೋಪಾಸಲ್ ವಿಮೆನ್. ಸರ್, ಈಗ ನಿಮಗೆ ಫಸ್ಟ್ ಕೇಳ್ಬಿಡ್ತೇವೆ ಅಭಿಪ್ರಾಯ. ಈ ಅಂಡಾಶಯ ಮಾರಾಟ ಬಂದೇ ಬೆಂಗಳೂರಲ್ಲಿ ಕೂಡ ಕೇಳಿತ್ತು, ನಾಗ್ಪುರ್, ಮಹಾರಾಷ್ಟ್ರ, ಪುಣೆ ಮತ್ತು ತೆಲಂಗಾಣ, ಕರ್ನಾಟಕ, ಬೆಂಗಳೂರಲ್ಲಿ ಕೂಡ ಕೇಳಿತ್ತು. ಇದರಲ್ಲಿ ಬೆಂಗಳೂರಲ್ಲಿ IVF ಸೆಂಟರ್ಗಳು ಕೂಡ ಅಂಡಾಶಯ ತೆಗೆದು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ತಾವು ಕೂಡ ಹಿಂದೆ ಸಚಿವರು ಹೇಳಿದ್ರು, ನಾವು ಗೊತ್ತೇ ಇಲ್ಲದ ಹಾಗೆ ಅಂಡಾಶಯಗಳು ತೆಗೆದುಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಅದು ಫರ್ದರ್ ರಿಪೋರ್ಟ್ ಏನು ಮೇಡಮ್ ಹೆಚ್ಚಾಗಿ ಹೇಳ್ತಿದ್ದಾರೆ, ಅಂಡಾಶಯಗಳು ಮಾರಾಟ ಕೂಡ ಗೊತ್ತಿದ್ದಂಗೆ ತೆಗೆದುಬಿಟ್ರೆ ಮೆನೋಪಾಸ್ ಬ್ಯಾಲೆನ್ಸ್ ತಪ್ಪೋದು ಅಥವಾ ಬೇರೆ ಬೇರೆ ಸಮಸ್ಯೆ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ಕರೆಕ್ಟ್ ನೀವು ಹೇಳೋದು. ಅಂಡಾಶಯದು ಇಟ್ಸ್ ನಾಟ್ ಲೈಕ್ ಅ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಒವೇರಿಯನ್ ಟ್ರಾನ್ಸ್ಪ್ಲಾಂಟ್. ಅಂಡಾಶಯನ ಟ್ರಾನ್ಸ್ಪ್ಲಾಂಟ್ ಮಾಡೋ ತಜ್ಞೆ ಯಾರಿಗೂ ಇವತ್ತಿಗೂ ಇಲ್ಲ. ಇಟ್ ಈಸ್ ಮಿಸ್ಇನ್ಫಾರ್ಮೇಷನ್. ಎಗ್ ಡೊನೇಷನ್ ಕ್ಯಾನ್ ಬಿ ಸ್ಕ್ಯಾಮ್, ಅದು ಸ್ಕ್ಯಾಮ್ ಇರಬಹುದು, ವೇರ್ ವಿಮೆನ್ ಆರ್ ಮಿಸ್ಲೆಡ್ ಟು ಗಿವ್ ಎಗ್ಸ್. ಅದರಲ್ಲಿ ಅಂಡಾಶಯಗಳು ತೆಗಿಯಲ್ಲ, ಬರೀ ಎಗ್ಸ್ ತೆಗಿತೀವಿ, ಊಸೈಟ್ ತೆಗಿತೀವಿ. ಬಟ್ ಇಲ್ಲ, but that is a whole different matter. That is for IVF, not at all related to menopause. So ivaga we are more concerned about how to take care of women's health in menopause. What is that? I didn't get your question. Training. Okay, so ನನಗನ್ಸುತ್ತೆ, ಅಟ್ಲೀಸ್ಟ್ ಐ ಹ್ಯಾವ್ ನಾಟ್ ಡಿಸ್ಕಸ್ ದ ಡೀಟೇಲ್ಸ್ ಇವಾಗ, ಬಟ್ ನನ್ನ ರೋಲ್ ಇದರಲ್ಲಿ ಏನಿರುತ್ತೆ ಈಸ್ ಟು ಪ್ರಿಪೇರ್ ಸಮ್ ಗೈಡ್ಲೈನ್ಸ್ and hand it over to Dr. Indra, and she is the one who will probably be able to take that forward and give it to the trainers of the trainers. Nam minister sir andange. So I think that's how it's going to go, guidelines and then we do it. ಋತುಬಂಧದ ವಿಷಯ ಹಲವಾರಿವೆ, ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇಂಪಾರ್ಟೆಂಟ್ ಏನು ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಮಿತ್ ಏನು ಅಂದರೆ, ಋತುಬಂಧದ ಟೈಮ್ನಲ್ಲಿ ಏನೇನಾಗತ್ತೆ ಒಂದು ಮಹಿಳೆಗೆ ಅದೆಲ್ಲ ನಾರ್ಮಲ್, ನ್ಯಾಚುರಲ್ ಅಂತ ಅದನ್ನು ಸುಮ್ಮನೆ ಹಾಗೆ ನಿಗ್ಲೆಕ್ಟ್ ಮಾಡ್ತಾ ಇರೋದು. ಅದು ನನ್ನ ಪ್ರಕಾರ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಅಮ್ಮಂಗೆ ಹಂಗಾಯಿತು, ಅಜ್ಜಿಗೆ ಹಂಗಾಯಿತು, ನನಗೂ ಹಂಗಾದ್ರೆ ಏನು ಅದರಲ್ಲಿ ದೊಡ್ಡದು, ಅದಲ್ಲ, ಹಾಗಲ್ಲ. ಇವಾಗ ಅವೇರ್ನೆಸ್ ಇದೆ, ಅದಕ್ಕೆ ನೋಡ್ಕೊಳ್ಳೋಕ್ಕೆ ತಜ್ಞೆ ಇದೆ. ಸೊ ನಿಗ್ಲೆಕ್ಟ್ ಮಾಡ್ಕೋಬೇಡಿ ಹೆಲ್ತು ಇನ್ ಯೋರ್ late 30s and 50s ಅಂತ. that should be the message which the Karnataka government needs to give, which sir is more than willing, and he wants to make this like a flagship for the country, so that midlife health awareness is literally going to reshape society. So that is what he is planning to do. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.